ಮೊದ್ಲು ನೀವೆಲ್ಲ ಹೇಳಿ, ಥಿಯೇಟರ್ಗೆ ಮುಖ ನೋಡ್ಕೊಂಡು ಹೋಗ್ತೀರಾ ಅಥವಾ ಒಳ್ಳೆ ಸ್ಟೋರಿ ನೋಡ್ಕೊಂಡು ಹೋಗ್ತೀರಾ ಅಂತ ಹೇಳೋದಕ್ ಬಂದೆ. ಇದೇ ವಾರದಲ್ಲಿ ಇನ್ನೂ ಒಂದು ಸಿನಿಮಾ ರಿಲೀಸ್ ಆಗಿದೆ, ಆರಾಮ್ ಅರವಿಂದ್ ಸ್ವಾಮಿ. ಅನೀಶ್ ಅವ್ರು ಆಕ್ಟ್ ಮಾಡಿರುವಂತ ಈ ಸಿನಿಮಾ ಅಷ್ಟಕ್ಕಷ್ಟೇನಾ ಪೀಪಲ್ಸ್. ಥಿಯೇಟರ್ ಒಳಗಡೆ ಮೇನ್ ಆಗಿ ಈ ಸಿನಿಮಾದಲ್ಲಿ ಪ್ರಮೋಷನ್ ಮಾಡ್ದೇನೆ ಸಲೀಸಾಗಿ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಸರಿಯಾಗಿ ಆಡಿಯನ್ಸ್ ಅಂತ ರೀಚ್ ಆಗ್ತಾ ಇಲ್ಲ. ನಾರ್ಮಲ್ ಆಗಿ ಈ ಸಿನಿಮಾಗೆ ಹೋಗ್ಲೋ ಬೇಡವೋ ಅಂತ ಡಿಸೈಡ್ ಮಾಡ್ಕೊ ಕೂತಿರ್ಬೇಕಾದ್ರೆ ನನ್ ಸಬ್ಸ್ಕ್ರೈಬರ್ ಒಬ್ರು ತಲೆ ಒಳಗಡೆ ಉಳ ಬಿಡ್ತಾರೆ. ಏನಂತ, ಬ್ರೋ ಆರಾಮ್ ಅರವಿಂದ್ ಸ್ವಾಮಿ ಚೆನ್ನಾಗಿದ್ರೆ ರಿವ್ಯೂ ಮಾಡಿ. ಇಷ್ಟ ಹೇಳದ್ಮೇಲೆ ಮಾಡದೇ ಇರೋದಕ್ಕಾಗತ್ತಾ? ಲೆಟ್ಸ್ ಗೋ ಅನ್ಬಿಟ್ಟು ಹೋಗೇ ಬಿಟ್ಟೆ. ಈ ಸಿನಿಮಾದ ಮೇಲೆ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ನಾನು. ಒಳಗಡೆ ಹೋಗಿ ಇಂಟರ್ವಲ್ ಆಗೋವರೆಗೂ ಕೂಡ ಅಬ್ಬಬ್ಬಬ್ಬ ಎಂತ ಸಿನಿಮಾ ಮಾಡಿದಾರಪ್ಪ ಇವರು ಅಂತ ಶಾಕ್. ಇನ್ನು ಈ ಸಿನಿಮಾದ ಮೇನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿ ಆರಾಮಾಗಿರುವಂತ ಅರವಿಂದ್ ಸ್ವಾಮಿಗೆ ಒಬ್ಳು ಲವರ್ ಇರ್ತಾಳೆ, ಮಿಲನಾ ನಾಗರಾಜ್. ಮೀಟು ಡೇಟ್ ಕಾಫಿ ಎಲ್ಲ ರೆಗ್ಯುಲರ್ ಆಗಿ ಫಿಕ್ಸ್. ಆದ್ರೆ ಇವ್ರ ಮಧ್ಯೆ ಒಂದು ಟ್ವಿಸ್ಟ್. ಅರವಿಂದ್ ಊರ್ಗ್ ಹೋಗ್ತಾನೆ, ಊರ್ಗೋಗಿ ಎಲ್ಲಾ ವಿಷಯನು ಹೇಳದ್ಮೇಲೆ ಸಡನ್ ಆಗಿ ಬೇರೆ ಹುಡುಗಿ ಜೊತೆ ಮದ್ವೆ ಆಗೋಗುತ್ತೆ. ಅದೇಂಗೆ? ಹೌ ಇಲ್ಲಿ ಅರವಿಂದ್ ಬೇರೆ ಹುಡುಗಿನ ಯಾಕೆ ಮದ್ವೆ ಆದ? ಅದಕ್ಕೆ ಕಾರಣ ಏನಿರಬಹುದು? ಹಾಗಿದ್ರೆ ಮಿಲನ ಕತೆ ಏನು? ಇದನ್ನೆಲ್ಲ ನೀನ್ ತಿಳ್ಕೊಬೇಕು ಅಂದ್ರೆ ಥಿಯೇಟರ್ಗೆ ಹೋಗಿ ಸೂಪರ್ ಡಿಲೆಕ್ಸ್ ಸೀಟ್ ತಗೊಂಡು ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಈ ಸಿನಿಮಾನ ನೋಡ್ಲೇಬೇಕು. ಫುಲ್ ಪೈಸಾ ವಸೂಲಾಗುವಂತ ಸಿನಿಮಾ, ಲವ್ ಸ್ಟೋರಿ ಕಮ್ ವಿತ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಅರ್ಥ ಆಯ್ತಲ್ವಾ? ಈಗಾಗ್ಲೇ ಲವ್ ಸ್ಟೋರಿ ಮೇಲೆ ತುಂಬಾ ಸಿನಿಮಾಗಳು ಬಂದ್ಬಿಟ್ಟಿದಾವೆ. ನೀನು ನೋಡಿರ್ತೀಯ, ನಾನು ನೋಡಿರ್ತೀನಿ, ಎಲ್ಲರೂ ನೋಡಿರ್ತಾರೆ. ಬಟ್ ಈ ತರ ಎಕ್ಸ್ಪೀರಿಯನ್ಸ್ ಕೊಡೋ ಅಂತ ಸಿನಿಮಾ ಇನ್ನೊಂದು ಇಲ್ಲ. ಮುಂದೆ ಬರುತ್ತೋ ಏನೋ ಅದು ಕೂಡ ಗೊತ್ತಿಲ್ಲ. ಅದಕ್ಕೋಸ್ಕರ ಇದನ್ನ ಟೈಮ್ ವೇಸ್ಟ್ ಮಾಡ್ದೇನೆ ಎಲ್ರು ಹೋಗಿ ನೋಡ್ಬೋದು. ಮೇನ್ ಆಗಿ ಈ ಸಿನಿಮಾದಲ್ಲಿ ಕಾಮಿಡಿಗೆ ಯಾರನ್ನ ಕರ್ಕೊಂಡ್ ಬರ್ಬೇಕೋ ಅವ್ರನ್ನ ಕರೆಕ್ಟ್ ಆಗಿ ಕರ್ಕೊಂಡ್ಬಂದು ನಮ್ಗೆ ಸೈಕ್ ಇಡ್ಸ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗು ಟೈಮ್ ಪಾಸ್ ಕಾಮಿಡಿ. ಓ ಮೈ ಗಾಡ್, ಇಲ್ಲ ಓ ಮೈ ಡಾಗ್. ಗೌರವ್ ಶೆಟ್ಟಿ ಹಾಗೇನೆ ವಿಕ್ಕಿ ಇವ್ರಿಬ್ರನ್ನ ಎತ್ತಾಕೊಂಡ್ ಬಂದು ಹೀರೋ ಜೊತೆಗೆ ಫ್ರೆಂಡ್ಶಿಪ್ ನು ಮೇಂಟೈನ್ ಮಾಡೋದ್ರ ಜೊತೆಗೆ ಕಾಮಿಡಿನೂ ಕೂಡ ಮೇಂಟೈನ್ ಮಾಡ್ಬೇಕು ನೀವಿಬ್ರು ಅಂತ ಮ್ಯಾನೇಜ್ ಮಾಡಿಸಿದ್ದಾರೆ. ಶೇಳೆ ಬತ್ತೆಲ್ಲ ಆ ಲೆವೆಲ್ ಅಲ್ಲಿ ಕಾಮಿಡಿನ ಕೊಟ್ಟಿದ್ದಾರೆ. ಏಕ್ದಮ್ ಜಕಾಸ್. ಫಸ್ಟ್ ಹಾಫ್ ಅಲ್ಲಿ ಕರೆಕ್ಟ್ ಆಗಿ ಟ್ವಿಸ್ಟ್ ಇಟ್ಬಿಡ್ತಾರೆ. ಅರವಿಂದ್ ಊರ್ಗ್ ಹೋದ್ಮೇಲೆ ಯಾಕೆ ಆ ಹುಡುಗಿನ ಮದ್ವೆ ಆದ, ಹೌ ಹೆಂಗಾದ ಅನ್ನೋದನ್ನ ಟ್ವಿಸ್ಟ್ ಆಗಿ ಇಟ್ಟಿರ್ತಾರೆ. ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಕ್ಯೂರಿಯಸ್ ಆಗಿ ಕಾಯ್ತಾ ಇರ್ತೀನಿ. ಸಮಥಿಂಗ್ ಇಸ್ ಮಿರಾಕಲ್ ಆಗಿ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗುನು ಇಷ್ಟು ದೊಡ್ಡ ರಾದ್ಧಾಂತಗಳಾಗ್ತಾ ಇದಾವೆ, ತಲೆನೋವುಗಳಿದಾವೆ. ಇವುಗಳ ಮಧ್ಯೆ ಪೊಯಮ್ ಹೇಳೋದಕ್ಕೆ ಒಬ್ಬ ಬಂದ್ಬಿಟ್ರೆ ಹೆಂಗಾಗುತ್ತೆ? ಕೊನೆಗೆ ಅದನ್ನ ಇನ್ನು ಸೆಕೆಂಡ್ ಹಾಫ್ ಕೂಡ ಸ್ಮೂತ್ ಆಗಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ. ನೆಕ್ಸ್ಟ್ ಅರವಿಂದ್ ಸ್ವಾಮಿ ಪ್ಲಾನ್ ಏನು, ಅವ್ನ್ ಏನ್ ಮಾಡೋದು ಕೊಟ್ಟಿದ್ದಾನೆ? ಕಮಾನ್ ಟೆಲ್ ಮಿ. ನಾನ್ ಟೆಲ್ಲಕ್ ಆಗಲ್ಲ, ಅದನ್ನ ನೀವು ಥಿಯೇಟರ್ಗೆ ಹೋಗ್ಬಿಟ್ಟೆ ನೋಡ್ಬೇಕು. US ಸರ್ಟಿಫಿಕೇಟ್ ಇಟ್ಕೊಂಡು ಕಾಮಿಡಿ ವಿತ್ ರೊಮ್ಯಾಂಟಿಕ್ ಆಗಿರೋ ಸಿನಿಮಾನ ನೀವ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಜೊತೆಗೆ ಈ ಸಿನಿಮಾದಲ್ಲಿ ಮೊದ್ಲೇ ಹೇಳ್ದಾಗ ಕಾಮಿಡಿ ತುಂಬಾ ಇದಾವೆ. ನಕ್ಕಿ ನಿಮ್ಮನ್ನ ಏಂಜಲ್ ಮಾಡ್ಬಿಡ್ತಾರೆ. ನಾವು ಒಂದ್ ನೆನ್ಸ್ಕೊಂಡ್ರೆ ದೇವ್ರೇ ಒಂದು ಏನೋ ಒಂದ್ ಮಾಡ್ಬಿಡ್ತಾನೆ ಅನ್ನೋದು ಎಷ್ಟು ಸತ್ಯನೋ ಅದನ್ನ ಕ್ಲಿಯರ್ ಕಟ್ ಆಗಿ ಸಿನಿಮಾದಲ್ಲಿ ತೋರಿಸಿದಾರೆ. ಅವ್ರ ಹೆಂಗ್ ಆಟ ಆಡಿಸ್ತಾರೋ ಅದ್ರ ಪ್ರಕಾರ ನಾವು ಆಟ ಆಡ್ಬೇಕು. ಕೊನೆ ಎಂಡಿಗೂ 20 ನಿಮಿಷ ಇಲ್ಲ ಒಂದು 30 ನಿಮಿಷ ಅನ್ಕೊಂಡ್ರು ಕೂಡ ನಾನ್ ಸ್ಟಾಪ್ ಆಗಿ ಅಳೋದಂತೂ ಫಿಕ್ಸ್. ಯಾಕಂದ್ರೆ ಆ ಲೆವೆಲ್ ಅಲ್ಲಿ ಸ್ಕ್ರೀನ್ ಪ್ಲೇ ಒಳಗಡೆ ಸ್ಟೋರಿನ ಜನಗಳ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ. ಎಕ್ಸಲೆಂಟ್. ಇವಾಗ್ಲೂ ಕೂಡ ಅರ್ಥ ಆಗ್ದಿರೋ ಅಂತ ವಿಷಯ ಏನಪ್ಪಾ ಅಂದ್ರೆ, ಇಂತ ಒಂದು ಒಳ್ಳೆ ಸ್ಟೋರಿನ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ ಅಂತ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು. ಆಲ್ಮೋಸ್ಟ್ ಈ ತರ ಈ ಸಿನಿಮಾಗಳು ಹಿಟ್ ಆಗ್ತವೆ ಅಂತ ಗೊತ್ತಿರ್ತದೆ. ಸಿಕ್ಸ್ತ್ ಸೆನ್ಸ್ ಇರೋ ಅಂತ ಡೈರೆಕ್ಟರ್ ಗಳಿಗೆ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿದ್ರು ಕೂಡ ಒಂದು ಲೆವೆಲ್ಗೆ ಕ್ಲಿಕ್ ಆಗಿ ಸರಿಯಾಗಿ ಎತ್ಕೋತದೆ. ಆದ್ರೆ ಎಲ್ಲೋ ಪ್ರಮೋಷನ್ ಮಾಡೋದ್ರಲ್ಲಿ ಎಡು ಬಿಟ್ಟಿದ್ದಾರೆ. ಏನು ಮಾಡಕ್ಕಾಗಲ್ಲ, ವಿಧಿ. ಜೊತೆಗೆ ಆಡಿಯನ್ಸ್ ಗಳು ಮುಖನ ನೋಡ್ಕೊಂಡು ಹೋಗ್ತಾ ಇದಾರೆ ಹೊರತು ಒಳ್ಳೆ ಸ್ಟೋರಿನ ನೋಡ್ಕೊಂಡು ಯಾರು ಹೋಗ್ತಾ ಇಲ್ಲ ಜಾಸ್ತಿ. ಕಂಗು ಬಂತು, ಮುಖ ನೋಡ್ಕೊಂಡು ಹೋದ್ರು ಸ್ಟೋರಿ ಅಂದು. ಆದ್ರೆ ಸ್ಟೋರಿ ಆ ತರ ದಬಾಕ್ಬಿಟ್ಟು ಎಕ್ಕಡಿಸ್ಬಿಟ್ರು. ಮಾರ್ಟಿನ್ಗೆ ಹೋದ್ರು, ಧ್ರುವ ಸರ್ಜಾಣ ಅವ್ರದ್ದು ನೋಡ್ಕೊಂಡು ಹೋದ್ರು. ಆದ್ರೆ AP ಅರ್ಜುನ್ ಡೈರೆಕ್ಷನ್ ಅಲ್ಲಿ ಸ್ಕ್ರೀನ್ ಪ್ಲೇ ಒಳಗಡೆ ಸರಿಯಾಗಿ ತರದೇ ಇರೋದ್ರಿಂದ ಅರ್ಥ ಆಯ್ತಲ್ವಾ? ಈಗ ಆರಾಮಾಗಿರುವಂತ ಈ ಅರವಿಂದ್ ಸ್ವಾಮಿ ನಿಜವಾಗ್ಲೂ ಆರಾಮಾಗಿದ್ದಾನ ಅನ್ನೋದನ್ನ ಥಿಯೇಟರ್ಗೆ ಹೋಗಿ ಒಂದ್ಸಲ ನೋಡ್ಕೊಂಡ್ ಬನ್ನಿ. ನೀವುಗಳೆಲ್ಲ ಆರಾಮಾಗಿ ಹೋಯ್ತೀರಾ. ಒಟ್ನಲ್ಲಿ ಹೇಳೋದೇನಪ್ಪಾ ಅಂದ್ರೆ, ಈ ಸಿನಿಮಾ ಎಲ್ರು ನೋಡೋ ಅಂತದ್ದು, ನಿನಗ್ ಮಾತ್ರ ಅಂತದ್ದಲ್ಲ. ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.